नाजरीन आदाब, आप देख रहे हैं आपकी आवाज न्यूज। रील्स बनाने का शौक एक कम उम्र लड़की की जान ले गया। बीजेपी लीडर वीरेश संघदा के 15 साल बेटे नमीश संघदा खतरनाक स्टंट रील्स की शूटिंग के दौरान पेश आए हादसे में मौत हुई है। नमीश जो मैसूर में 9वीं जमात के तालिब इल्म थे, युगादि की छुट्टी पर अपने घर हुबली आए हुए थे। जुमेरात के दिन वो अपने दोस्तों के साथ रील्स बनाने के लिए शेजावड़कर प्लाट पहुंचे, जहां तेज रफ्तार बाइक और आड़ी कार के साथ खतरनाक स्टंट किया जा रहा था। इसी दौरान एक तेज रफ्तार कार ने बाइक को जोर टक्कर मारी, जिसके नतीजे में नमीश की मौके पर ही मौत हो गई है। वाकये के बाद पुलिस ने मुकदमा दर्ज कर लिया है और बगैर लाइसेंस गाड़ी चलाने के मामले की भी जांच की जा रही है। हम आपकी आवाज न्यूज के जरिए नौजवानों को आगाह करना चाहते हैं कि नौजवान इस तरह के खतरनाक स्टंट रील्स बनाने से बचें। याद रखें, सोशल मीडिया की एक वीडियो आपकी जिंदगी से ज्यादा कीमती नहीं। आपकी आवाज न्यूज के लिए हुबली से रशीद अक्की। ಮಧ್ಯಾಹ್ನ ಸುಮಾರು 4 ಗಂಟೆ ಸುಮಾರಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಬೈಕ್ ಮತ್ತು ಕಾರ್ ನಡುವೆ ರೀಲ್ಸ್ ಮಾಡುವಂಥ ಒಂದು ಉದ್ದೇಶಕ್ಕಾಗಿ ಎಲ್ಲ ಪರಿಚಯಸ್ಥ ಹುಡುಗರು, ಎಲ್ಲ ಮೈನರ್ಸ್ ಇರುವಂಥವ್ರು, ಅವರುಗಳು ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಅಪಘಾತ ಆಗಿ ಅದರಲ್ಲಿ ಬೈಕ್ನಲ್ಲಿದ್ದಂಥ ವ್ಯಕ್ತಿ ಏನು ನಮೀಶ್ ಅಂತ, ಕೇವಲ 15 ವರ್ಷ ಹುಡುಗ, 9ನೇ ಕ್ಲಾಸು ಈಗಷ್ಟೇ ಮುಗಿಸಿದ್ದಾನೆ. ಮೈಸೂರಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಬಂದಿದ್ದಂತೆ. ಆ ಸಂದರ್ಭದಲ್ಲಿ ಅವನು ಮತ್ತು ಅವರ ಅಕ್ಕಪಕ್ಕದ ಮನೆಯವರೇ ಎಲ್ಲ ಪರಿಚಯದವರು. ಕಾರ್, ಔಡಿ ಕಾರ್ ಇದೆ ಅಂತೆ. ಆ ಕಾರ್ನಲ್ಲಿದ್ದಂಥವನು ಬೈಕಲ್ಲಿ ಒಂದು ಕಡೆಯಿಂದ ಬರೋದು, ಕಾರಲ್ಲಿ ಒಂದು ಕಡೆಯಿಂದ ಬರೋದು, ಅದನ್ನು ಬ್ರೇಕ್ ಆಗಿಬಿಟ್ಟು ಸ್ವಲ್ಪ ಆ್ಯಕ್ಷನ್ ಕ್ರಿಯೇಟ್ ಮಾಡುವಂಥದ್ದು. ಈ ಥರದ್ದು ಒಂದು ಸೇಜ್ವಾಡ್ಕರ್ ಅಂತ ಒಬ್ರದ್ದು ಲೇಔಟ್, ಹೊಸ ಲೇಔಟ್ ಅದು, ಅಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಸ್ಥಳದಲ್ಲೇ ಇನ್ನು ನಮೀಶ್ ಇದ್ದಾನೆ, ಅವನು ಮೃತ ಹೊಂದಿರುವಂಥದ್ದು ನಮಗೆ ತಿಳಿದು ಬಂದಿದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಯಾಕಂದರೆ ನಾವು ರಿಪೀಟೆಡ್ ಆಗಿ ಈ ರೀಲ್ಸ್ ಮಾಡೋವಂಥವ್ರಿಗೆ ಸಾಕಷ್ಟು ತಿಳುವಳಿಕೆ ಹೇಳುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸ ಮಾಡುವಂಥದ್ದು, ಯಾರ್ಯಾರು ಈ ಥರ ಮಾಡ್ತಾ ಇದ್ದಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಅಂತ ಐಡೆಂಟಿಫೈ ಮಾಡಿ ಕೇಸಸ್ ಮಾಡುವಂಥದ್ದು, ಇಷ್ಟೆಲ್ಲ ಆದಾಗ್ಯೂ ಕೂಡ ಈ ಥರ ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು ನಡೆದಿದೆ. ಮೃತನ ಸಂಬಂಧಿಕರು ಅವರೆಲ್ಲ ಭಾಳ ಒಳ್ಳೆಯ ಕುಟುಂಬದವರು, ಮತ್ತು ಪೋಷಕರು ಯಾರಿಗೂ ಅಷ್ಟು ಅಂದಾಜಿರಲಿಕ್ಕಿಲ್ಲ ಇವರೇನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಅದು ಇನ್ಸಿಡೆಂಟ್ ಇರ್ಬೋದು ಅಥವಾ ಇನ್ಸಿಡೆಂಟ್ ಬಿಫೋರ್ ಮಾಡಿರುವಂಥ ವಿಡಿಯೋಗಳು ನಮಗೆ ಸುಮಾರು ಸಿಕ್ಕಿದೆ. ನಾನು ಮತ್ತೊಮ್ಮೆ ಈ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಅಪೀಲ್ ಮಾಡುವಂಥದ್ದು, ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಗಾಡಿಯನ್ನು ಕೊಡುವಂಥ ಕೆಲಸ ಮಾಡಬೇಡಿ. ಅದು 2 ವೀಲರ್ ಇರಲಿ, 4 ವೀಲರ್ ಇರಲಿ.